ಅತ್ತಿ ಮಾವ ಬರವಲ್ರಲ್ಲ, ಅವ್ರ ಮನೆಗೆ ಬರೋ ತನಕ ಟೆನ್ಷನ್. ಎಲ್ಲಿ ಕಾಣಕತ್ತೇ ಇಲ್ಲ, ಇನ್ನೂ ದಾರ್ಯಾಗ ಕಾಣವಲ್ರ. ಏನು ಮಾಡಕತ್ತಾರ ಏನ? ಅರೆ ದೇವಾ, ಬರಲೇ ಇಲ್ಲಲ್ಲಪ್ಪ ಇವರು. ಹುಷಾರು ಹುಷಾರು ಹುಷಾರು. ಅಯ್ಯೋ ನೀವ್ಯಾಕ್ರಿ ಹಿಂದೆ ಬಂದು ನಿಂತೀರಿ? ನಾನಾ ಒಳಗಡೆ ವೇಟ್ ಮಾಡಿದೆಪ್ಪ, ನೀನೇನು ಬರಲೇ ಇಲ್ಲ, ಅದಕ್ಕೆ ಬಂದೆ ನೋಡಿ ಎಲ್ಲದಾಳ ಅಂತಂದು. ಓ ಹೌದಾ, ಆಯ್ತಾಳ್ರಿ, ಬರ್ತೀನಿ ಹೋರಿ. ಅಲ್ಲೇ ನಾ ಮಾತಾಡಕತ್ರು ನೀನು ಅತ್ತಾಗ ಹೋಗಿ ಹೊಳಕತ್ತಿಲ್ಲ, ಈಗ ಅದ್ಲೇನಿಟ್ಟಿ? ಏನಿಲ್ಲ ಬಿಡ್ರಿ. ಏ ಬಾರಲಿ ಒಳಗ, ಏನಿಲ್ಲ ಬಿಡ್ರಿ ಅಂತಿ ಮತ್ತೆ ಅತ್ತಾಗ ಹೊಳತಿಯಲ್ಲೇ, ಬಾ. ಅಯ್ಯೋ ಬರ್ತೀನಿ ಹೋಗ್ರಿ ಅಂದೆ, ನನಗೆ BP ರೈಸ್ ಮಾಡಿಸ್ಬೇಡ್ರಿ. ಹೈ ಅಂಥದ್ದೇನಾಯ್ತು ನಿನಗ BP ರೈಸ್ ಮಾಡಿಸುವಂಥದ್ದು? ಹೋಗಿಲ್ಲ ಅಲ್ಲೇ ನಿಮ್ಮಪ್ಪ ನಿಮ್ಮವ್ವ ಎಲ್ಲಿ ಮಗಳನ್ನ ಮನೆಗೆ ಕರ್ಕೊಂಬರ್ತಾರ ಏನ ಅಂತ ನನಗೆ ಹತ್ತೈತಿ. ನೀವು ನೋಡಿದ್ರೆ ಒಂಥರನ ಮಾಡ್ತೀರಿ ನೋಡು. ನೀವೊಬ್ರು ಚಂದಾಗ ಕರ್ಕೊಂಬರ್ಬೇಡ್ರಿ ಅಂತಂದು ಹೇಳಿ ಕಳ್ಸಿದ್ರ ಕರೆಕ್ಟ್ ಇರ್ತಿತ್ತದ. ನಾನು ಒಬ್ಬಕ್ಕೆ ಹೇಳೀನಿ, ಏನು ಮಾಡ್ತಾರ ಏನ, ಬರೋ ತನಕ ಟೆನ್ಷನ್. ಏ ಜಾಸ್ತಿ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ, ನಮ್ಮಪ್ಪ ನಮ್ಮವ್ವ ಏನು ಕರ್ಕೊಂಬರೋದಿಲ್ಲ, ಬಾ. ಇಷ್ಟು ವರ್ಷದಾಗನ ಕರ್ಕೊಂಬಂದಿಲ್ಲಕಿನ, ಇನ್ನು ಈಗ ಕರ್ಕೊಂಬಂದ್ಬಿಡ್ತಾರ, ಬಾ ಒಳಗೆ ನೋಡಿ ಸಾಕು. ಹಂಗಿದ್ರ ಏನು ಮಾಡ್ತಾನ ಏನ ನಿಮ್ಮ ಮೈದ? ನೋಡ್ಬೇಕು ಏನು ನಿಮ್ಮ ತಂಗಿ ಅತ್ಕೊಂತ ಅಣ್ಣ ಅಂತ ಇಲ್ಲೇ ಬರ್ತಾಳೋ ಏನು ಬೀದಿಗೆ ಬೀಳ್ತಾಳೋ? ನೀ ಏನು ಮಾತಾಡಿದ್ರು ನಾ ಸುಮ್ಮನೆ ಇರ್ತೀನಿ ಅಂತಂದು ಬಾಯಿಗೆ ಬಂದಿದ್ದು ಮಾತಾಡಕ್ ಹೋಗ್ಬೇಡ. ನಮ್ಮ ತಂಗಿ ಬೀದಿಗೆ ಬೀಳ್ತಾಳ ಅಂತಂದು ಹೇಳಕತ್ತಿಯಲ್ಲ, ಅದು ನಿನ್ನ ಕನಸಿನ ಮಾತು. ಯಾಕಂದ್ರೆ ಆಕಿದ ಬೀದಿಗೆ ಬೀಳುವಂಥ ಜಾಯ್ಮಾನ್ ಅಲ್ಲ. ಯಾಕಂದ್ರೆ ನಮ್ಮವ್ವ ಮುಂದೆ ಇರುತ್ತಲೇನ ಆಕಿಗೆಲ್ಲ ಟ್ರೈನಿಂಗ್ ಕೊಟ್ಟ ಕಳ್ಸ್ಯಾರ. ಏನ ಅರ್ಥ ಆಯ್ತಲ್ಲ? ಆಕಿಗೆ ಜೀವನ ಹೆಂಗೆ ಕಟ್ಕೋಬೇಕು, ಜೀವನ ಹೆಂಗೆ ಸಾಗಿಸ್ಬೇಕು ಅನ್ನೋದು ಎಲ್ಲ ಗೊತ್ತೈತಿ. ನಾವೇನು ಆಕಿಗೆ ಸಹಾಯ ಮಾಡೋ ಅವಶ್ಯಕತೆನೇ ಇಲ್ಲ. ಹಂಗೆ ಬೆಳೆಸ್ಯಾಳ ನಮ್ಮವ್ವ ಆಕಿನ. ಆದ್ರೇನು ನೀ ಹೇಳಾಕತ್ತಿಯಲ್ಲ ಮನೆ ಬಿಟ್ಟು ಹೊರಗೆ ಹಾಕ್ತಾನವ ಅಂಥೇಳಿ, ಅದು ನಿನ್ನ ಕನಸು ಮನಸ್ಸಿನಾಗೂ ಆಗಲ್ಲ. ಯಾಕಂದ್ರೆ ಆಕಿ ಮನೆ ಬಿಟ್ಟು ಹೊರಗೆ ಬರೋಕ್ಕೆಲ್ಲ, ಮನೆ ಬಿಟ್ಟು ಹೊರಗೆ ಹಾಕಿ ಆಕಿ ಹೆಂಗದ ಅನ್ನೋದು ನನಗೆ ಗೊತ್ತೈತಿ. ಓ ತಂಗಿಗೆ ಏನಾರ ಅನ್ನೋದಾಗ ಹಂಗ ಬೆಂಕಿ ಹತ್ತಿ ಬಿಡ್ತೈತೆ ನೋಡು. ಅದು ಹಂಗಲ್ಲ, ಯಾಕಂದ್ರೆ ಆಕಿ ಈಗ 4-5 ವರ್ಷ ಆಯ್ತು ನನ್ನ ಹತ್ರನ ಮಾತಾಡ್ಲಾರ್ದಂಥ ಮಗಳದಾಳಕಿ, ಜಿದ್ದು ಮಗಳಕಿ, ಮೊದ್ಲೇ ಕೆಟ್ಟ ಮಂಡದಾಳಕಿ. ಇನ್ನು ಗಂಡನ ಬಿಟ್ಬಿಡ್ತಾಳ ಅಂತ ಏನು ತಿಳ್ಕೊಂಡಿ ನೀನು? ಅವ್ನು ಒದ್ದು ಹೊರಗೆ ಹಾಕತ್ತಾಳ ನೋಡು ಅಂತೀನಿ ತಿಳ್ಕೊ. ನೋಡ್ತೀನಿ ನಾನು ನೋಡ್ತೀನಿ ಏನು ಮಾಡ್ತಾಳ ಅಂತಂದು. ಬರ್ತಾರಲ್ಲ ನಿಮ್ಮಪ್ಪ ನಿಮ್ಮವ್ವ, ಬಂದ ಮೇಲೆ ಹೇಳ್ತಾರೆ, ಕೇಳ್ತೀನಂತ. ಹೆಂಗೆ ನಿಮ್ಮ ತಂಗಿ ಮಂಡದಾಳೋ ಏನು ನಾಚಿಕೆ ಬಿಟ್ಟು ನಮ್ಮ ಮನೆಗೆ ಬರ್ತಾಳೋ ಅಂತ ಗೊತ್ತಾಕೈತಿ. ಜಾಸ್ತಿ ಮಾತಾಡ್ಬೇಡ, ಒಳಗೆ ನೋಡಿ ಸಾಕು. ಹಾಂ ಏನು ಪ್ರೇಮ, ಫುಲ್ ಖುಷಿಯಾಗಿದೆಯಾ ಅನ್ಸುತ್ತೆ, ಯಾಕೆ? ಅಯ್ಯೋ ಏನಿಲ್ರಿ, ಹೇಳಿದ ತಕ್ಷಣನೇ ದುಡ್ಡು ಇಸ್ಕೊಂಡು ಬಂದ್ರಿ, ಅದಕ್ಕೆ ಫುಲ್ ಖುಷಿ ಆಗತೈತಿ. ಶಾಪಿಂಗ್ ಮಾಡಿಸಿದ್ರಿ, ಈಗ ಮತ್ತೆ ಡಿನ್ನರಿಗೆ ಕರ್ಕೊಂಡು ಬಂದಿರಿ, ನನಗಂತೂ ತುಂಬ ಖುಷಿ ಆಗತೈತ್ರಿ. ಹ್ಞೂನಪ್ಪ, ಏನು ಮಾಡೋದು, ಮತ್ತು ನಿನ್ನ ಖುಷಿಗೋಸ್ಕರ ಎಲ್ಲ ಮಾಡಬೇಕಲ್ಲ, ಅದಕ್ಕೆ. ಹಾಂ ಆಯಿತಾ, ಇವಾಗ ಡಿನ್ನರ್ ಅಂತೂ ಆಯಿತು, ಶಾಪಿಂಗ್ ಆಯಿತು, ಈಗ ಮತ್ತೇನು ಮಾಡೋದು ನೆಕ್ಸ್ಟು ಏನು ಮಾಡೋದು ಅಂದರೆ ಮನೆಗೆ ಹೋಗೋದು, ಮತ್ತಿನ್ನೇನು ಮಾಡೋದು? ಆ ಮನೆಗೆ ಹೋಗ್ಬೇಕಾ? ಆ ಮನೆಗೆ ಹೋಗೋದಕ್ಕೆ ಬೇಜಾರು. ಆಯ್ತು ಅದೇ ಮನೆಗೆ ಹೋಗ್ಬೇಕು. ನಾವೇನು ದೊಡ್ಡ ಪ್ಯಾಲೇಸ್ ಕಟ್ಟಿಲ್ಲ, ಗೊತ್ತಾಯ್ತಾ? ಅಯ್ಯೋ ಮಾತಾಡೋಕ್ಕೆ ಆಗ್ತಾ ಇಲ್ಲ ನೋಡಿ, ಗಂಟ್ಲು ಹಿಡಿದ್ಬಿಡ್ತು. ಆಯಿಲ್ ಫುಡ್ ತಿಂದ್ವಲ್ಲ, ಸೊ ಹಾಗಾಗಿ. ಹಾಂ ಮತ್ತೆ ಏನು ಸಮಾಚಾರ? ಮತ್ತೇನಿಲ್ಲ, ಇದ್ದಕ್ಕಿದ್ದಂಗೆ 10,000 ಯಾರ ಹತ್ರ ಇಸ್ಕೊಂಡು ಬಂದ್ರಿ? ಹಾಂ ಏನು ಹೇಳಿ ಇಸ್ಕೊಂಡು ಬಂದ್ರಿ? ನಿಮಗೆ ಮಾತ್ರ ಒಂದಿಲ್ಲಾರ್ದ ಒಂದು ಐಡಿಯಾ ಹೊಳಿತಾನೇ ಇರ್ತಾವ ನೋಡು. ಅಯ್ಯೋ ಅದೇನಾಯ್ತಂದ್ರ, ಯಪ್ಪ ದೇವ್ರೆ, ನನ್ನನ್ನೇ ಪೇಷಂಟ್ ಮಾಡಿಬಿಟ್ರಾ ನೀವು? ಏನು ಮಾಡ್ಲಪ್ಪ ನಾನು? ಹೇ ಮತ್ತೆ ಇನ್ನೇನು ಮಾಡಬೇಕು? ದುಡ್ಡು ಬೇಕು ಅಂತ ಎಲ್ಲಿಂದ ತೊಗೊಂಬರ್ಲಿ? ನಾ ಏನು ಗಿಡ ಇಟ್ಟಿನೇನ ಮಗಳ? ಇಸ್ಕೊಂಡು ಬಂದಿನಿಲ್ಲ, ಮಸ್ತ್ ಎಂಜಾಯ್ ಮಾಡಿದಿನಿ, ಈಗ ಮುಗೀತು. ಈಗ ಸಂಜೆಗೆ ಕೊಡ್ರಿ ಒಂದು 5,000 ರೂಪಾಯಿ ಅಂತ ಹೇಳಿನಿ, ಅದಕ್ಕೆ ಕೊಡ್ತೀನಿ ಅಂತ ಅಂದಾರ. ನೋಡ್ಬೇಕು ಏನು ಮಾಡ್ತಾರನ. ಆಯ್ತು ಕೋಪ ಮಾಡ್ಕೋಬೇಡಿ, ಬನ್ನಿ ಮನೆಗೆ ಹೋಗೋಣ. ಓಕೆ ನಡಿ, ಮನೆಗೆ ಹೋಗೋಣ ನಡಿ. ಯವ್ವ ಮಗಳ, ಈಗ ಅವನ್ನ ಕಳಿಸಿದ್ವಿ, ಈಗ ಏನು ಮಾಡ್ಬೇಕಂತ ಮಾಡಿವ ಮುಂದೆ? ಅಲ್ವಾ, ಮನಿ ಯಾರು ನಿನಗೆ ನನ್ನ ಹೆಸರಲ್ಲಿ ನಿಮ್ಮ ಅವನ ಹೆಸರಲ್ಲಿ ಮಾಡಂತ ಹೇಳಿದ್ರು? ಹಾ, ನಮಗೆ ಹೇಳಾರ್ದ ಕೇಳಾರ್ದದ್ದು ನೀನು ದೊಡ್ಡ ಇದು ಆಗ್ಯದ ಡಿಸಿಷನ್ ಎಲ್ಲ ನೀನು ತೊಗೊಂಡ್ಬಿಡ್ತಿ. ನನಗೆ ಕೇಳ್ಬೇಕಲ್ಲ, ಯಪ್ಪ ನಾ ಹಿಂಗೆ ಮಾಡಾಕತ್ತೀನಂತ ಒಂದು ಮಾತ್ರ ಹೇಳ್ಬೇಕಲ್ಲ ನೀ ನನಗೆ. ಹಾಂ ಏನಿದು ನಿಂದು ವಿಚಾರ, ಏನು ಓಡಾಕತ್ತದ ನಿನ್ನ ತಲೆಯಾಗ? ಹಾಂ ಅದೇವಿ ಅನ್ಕೊಂಡ್ಯೋ, ಏನು ನಾವು ಸತ್ತು ಹೋಗ್ಯೋ ಅಂತ ತಿಳ್ಕೊಂಡ್ಯೋ ನಿನ್ನ ಪಾಲಿಗೆ? ಹಾಂ ಇನ್ನು ಮನಿ ಮಠ ಬಿಟ್ಟು ಎಲ್ಲಿ ಹೋಗ್ಬೇಕಂತ ಮಾಡೀನಿ? ಅಪ್ಪ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ.
ಏನಿಲ್ಲ, ನಾ ಹೋಗ್ತೀನಿ ತೋ. ಎಲ್ಲಿ ಹೋಗೋದು ಅನ್ನೋದು ನಂಗೆ ಗೊತ್ತೈತಿ, ನಾ ಅಲ್ಲೇ ಹೋಗ್ತೀನಿ. ಅಲ್ಲಪ್ಪ, ನೀವು ನನಗೆ ಏನು ಕಲಿಸಿಲ್ಲ ಹೇಳ್ರಿ, ಎಲ್ಲ ಕಲಿಸ್ಕೊಟ್ಟಿರಿ. ಹಾಂ, ಒಂದು ಬ್ಲೌಸ್ ಹೊಲ್ಯಾಕೆ ಹಾಕಿ ಹೇಳ್ಕೊಟ್ಟಿರಿ, ಹಾಂ, ವರ್ಕ್ ಮಾಡಕ್ಕೆ ಹೇಳ್ಕೊಟ್ಟಿರಿ, ಹಾಂ, ಮತ್ತು ಬಟ್ಟೆ ಹೊಲ್ಯಾಕೆ ಹೇಳ್ಕೊಟ್ಟಿರಿ. ಏನು ಬರಲ್ಲ ಹೇಳಿ ನನಗೆ? ಹಾಂ, ಮೆಹಂದಿ ಡಿಸೈನ್ ಹಾಕ್ತೀನಿ, ಹಾಂ, ಎಲ್ಲ ಮಾಡ್ತೀನಪ್ಪ ನಾನು. ನೀ ಏನು ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಈಗಿನ ಕಾಲದಾಗಂತೂ ಹೆಣ್ಮಕ್ಳಿಗೆ ಎಲ್ಲದಕ್ಕೂ ವ್ಯಾಲ್ಯೂ ಐತಿ. ಒಂದು ಬ್ಲೌಸ್ ಹೊಲಿದು ಕೊಟ್ಟು ವರ್ಕ್ ಮಾಡಿ ಬ್ಲೌಸ್ ಹೊಲಿದು ಕೊಟ್ರೆ 1000-2000 ರೂಪಾಯಿ ದುಡಿತಾರಪ್ಪ. ಇಂಥವನ ಜೊತೆ ಯಾರು ಜೀವನ ಮಾಡ್ತಾರಪ್ಪ? ಅರ್ಥ ಮಾಡ್ಕೊರಪ್ಪ. ಆಯ್ತು ಮಗಳ, ಐತಿ. ಈಗಿನ ಕಾಲದಾಗ ಎಲ್ಲದಕ್ಕೂ ಬೆಲೆ ಅನ್ನೋದು ಸಿಕ್ಕಾಪಟ್ಟೆ ಐತಿ. ಇನ್ನು ಮೊದ್ಲಿತ್ತು ನೋಡುವ ನಮ್ಮ ಕಾಲದಾಗ. ಏನು ಗಂಡ ಕುಡಿದು ಬಂದರು, ಎಟ್ಟು ಹೊಡೆದ್ರು, ಏನು ಮಾಡಿದ್ರು ಗಂಡನ ಜೊತೆನೇ ಜೀವನ ಮಾಡೋದು ನಮ್ಮ ಕಾಲದಾಗಿತ್ತು. ಏನು ಈಗೇನಿಲ್ಲ ಖರೆ. ಆದರೂ ಮಂದಿ 108 ಮಾತಾಡ್ತಾರವ, ಅದ ಚಿಂತೆ ಹತ್ತದಂಗೆ ಆಯ್ತು ನನಗೆ. ಆಯ್ತು ಮಗಳ, ಏನ ಆಯ್ತು, ನೀನು ನಮ್ಮ ಮನೆ ಹೆಸರಲ್ಲೇ ಇಟ್ಟು ಆಯ್ತು. ಇರೋಲ್ದಕ್ಕ ನೀನೇ ಇದ್ದು ಬಿಡು ಈ ಮನ್ಯಾಗ. ಏನ ಹ್ಞೂನ್ವ, ಅಷ್ಟರ ಮಾಡ್ತಿ. ಈ ಮನ್ಯಾಗ ನೀನೇ ಇರು. ಏನ ಆಮೇಲೆ ನಾವು ಬರ್ಕೊಂತ ಹೋಗ್ಕೊಂತ ಇರ್ತೀವಿ. ಇಲ್ಲೇ ಒಂದ ಊರಾಗ ಆಕ್ಕೇತಿ. ಹುಡುಗರ್ನ ಅದನ್ನ ನೋಡ್ಕೊಂತೀವಿ ನಾವು. ಏನ ನೀ ಏನು ಮಾಡ್ಬೇಕಂತೀಯಲ್ಲ ಎಲ್ಲ ಮಾಡು. ಅಪ್ಪ ಬ್ಯಾಡಪ್ಪ, ನಾ ಬೇರೆ ಅದು ಮನೆ ನೋಡ್ಕೊಂಡು ಬಾಡಿಗೆ ಮನೆಗೆ ಹೋಗ್ಬಿಡ್ತೀನಿ ತಗೋಪ್ಪ. ನನಗೆ ಇರೋಕ್ಕಾಗಂಗಿಲ್ಲಪ್ಪ. ಏನ ಹೋಗ್ಬಿಡ್ತೀನಿ ತೋಪ ನಾ. ಅಲ್ಲ ಮಗಳ, ಹಂಗಂದ್ರೆ ಹೆಂಗವಾ? 2 ಹೆಣ್ಮಕ್ಳು ಅದಾವು. ಹಾಂ, ಅವ್ರನ್ನ ನಡು ರೋಡ್ನಾಗ ಹೋಗಿ ನಿಂದ್ರಿಸ್ಕೊಂಡು ಬೇರೆದರ ಮನೆಗೆ ಹಾಕಿರ್ತಿ. ಏನ ಬೇಡ, ಇದ ಮನ್ಯಾಗ ಇರು. ಏನ ಇಷ್ಟು ನಿನಗೆ ಸ್ವಾಭಿಮಾನ ಅಡ್ಡ ಆಗಕತ್ತಂದ್ರೆ ನೋಡು ಅಂತೆಂತ. ಈಗ ಒಂದಿಷ್ಟು ದಿನ ಇರು, ಆಮೇಲೆ ಏನಾರ ಚಲೋ ಮನೆ ಸಿಕ್ತು ಮಾಡ್ತಂದ್ರೆ ಹೋಗುವಂತೆ ಅಂತ. ನಮಗೂ ಒಂದು ಸ್ವಲ್ಪ ಧೈರ್ಯ ಇರ್ತೈತಿ ಮಗಳ. ಅರ್ಥ ಮಾಡ್ಕೊ. ಒಂದಿಟ್ಟು ಹೆತ್ತು ಹೊಟ್ಟಿದ ಆ ಸಂಕಟ ನಿನಗೆ ಅರ್ಥ ಮಾಡ್ಕೋಬೇಕವಾ. ನೀನು 2 ಮಕ್ಕಳು ತಾಯಿಯದಿ. ಯವ್ವ ಮಗಳ, ನಿನಗೆ ಪುಣ್ಯ ಬರ್ತೈತಿ. ಏನ ಇದ ಮನ್ಯಾಗ ಇರು, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ಕೊ. ನಾವೇನು ಬೇಡ ಅನ್ನಲ್ಲ. ಏನ ಈಗ ಸದ್ಯಕ್ಕೆ ಇದ ಮನ್ಯಾಗ ಇರು, ಆಮೇಲೆ ನೋಡುವನಂತ. ಈಗ 1 ವಾರ 15 ದಿನ 1 ತಿಂಗಳರ ಇರು. ಏನ ನಿಮ್ಮ ಅಣ್ಣಗೆ ಹೇಳ್ತೀವಿ ನಾವು, ನೋಡಪ್ಪ ನನ್ನ ಮಗಳು ಇದ ಮನೇನ ನನ್ನ ಹೆಸರಲ್ಲೇ ಬರೆದು ಕೊಟ್ಟಾಳ ಅಂತಂದು ಹೇಳ್ತೀವಿ ನಾವು. ಆದ್ರೆ ಈಗ ಸದ್ಯಕ್ಕೆ ಇಲ್ಲೇ ಇರುವೆ. ಯವ್ವ, ನೀವು ಹಿಂಗೆಲ್ಲ ಮಾಡಿ ನನಗೆ ಬೇಸರ ಮಾಡಬೇಡ್ರವಾ. ನಾ ಹೋಗ್ತೀನಿ ಅಂದ್ರೆ ಹೋಗ್ತೀನಿ, ನಮ್ಮ ಮನೆ ಬಿಟ್ಟು ಹೋಗ್ತೀನಿವಾ. ನನ್ನ ಕೈಲಿ ಇಲ್ಲಿ ಇರೋಕ್ಕಾಗಲ್ಲ. ಆಯ್ತವಾ, ಹೋಗ್ತಿಲ್ಲ? ಆಯ್ತು, ಹೋಗುವಂತೆ. ನಿನಗೆ ಮಾತು ಕೊಡ್ತೀನಿ ನಾ. ಇನ್ನು 1 ತಿಂಗಳು ನಿನಗೆ ಚಂದ ನನ್ನ ಮನೆ ಹುಡುಕಿ ನಿನಗೆ ನಾನು ಎಲ್ಲ ಮಾಡಿ ಕೊಡ್ತೀನಿ. 1 ತಿಂಗಳರ ಇಲ್ಲಿರ್ಬೇಕು ನೀ ಅಷ್ಟ. ನೀ ಹೇಳಿದ್ದೆಲ್ಲ ಕೇಳಕತ್ತೀವಿ ನಾವು. ಆದ್ರೆ ಇನ್ನು 1 ತಿಂಗಳ ಈ ಮನ್ಯಾಗಿರು. ಏನ ಆಮೇಲೆ ನೀನು ಬೇರೆ ಮನೆಗೆ ಹೋಗುವಂತೆ ಅಂತ. ಏನ ಅರ್ಥ ಆತಾ ನಿನಗೆ? ಯಪ್ಪ ಆಯ್ತು, ಇರ್ತೀನಿ ಇದೊಂದು ತಿಂಗಳು. 1 ತಿಂಗಳಂದ್ರೆ ನಾ ಮನೆ ಬಾಡಿಗೆ ಕೊಡಾಕಿ ನೋಡು. ಮತ್ತು ಅಂದ್ರೆ ಇರ್ತೀನಿ, ಇಲ್ಲ ಅಂದ್ರೆ ನಾ ಹೋಗ್ತೀನಿ ನೋಡು. ಯವ್ವಾ, ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ಟೇವಪ್ಪ ನಾವು. ಇಷ್ಟು ಸ್ವಾಭಿಮಾನ ಯಾಕರ ಬಂದಿದ್ದೈತಿ ನನ್ನ ಮಗಳಿಗೆ. ಸಾಕಾಗೈತವ ನನಗೆ. ಆಯ್ತವ ಅವ್ವ ತಾಯಿ, ಆಯ್ತು, ಏನಾರ ಮಾಡೋಣಂತ. ಈಗ ಸದ್ಯಕ್ಕೆ ಹೋಗು, ಒಂದೀಟು ವಿಶ್ರಾಂತಿ ತಗೋ ಹೋಗ್ರಿ ಮಗಳ. ನೀ ಮೊದ್ಲು ಕೊಡ್ತೇನೆ ಅಂದಿಲ್ಲ ಬಾಡಿಗೆ ಕೊಡು. ಆದ್ರೆ ಈಗ ಸದ್ಯಕ್ಕೆ ಹೋಗು, ವಿಶ್ರಾಂತಿ ತಗೋ ಹೋಗು ನೀ ಫಸ್ಟ್. ಈಗ ಬಾಡಿಗೆ ಕೊಡೋದು ಅದು ಇದು ಮಾತಾಡೋದು ಬೇಡ. ಈಗ ಸದ್ಯಕ್ಕೆ 1 ತಿಂಗಳು ಹೇಳೇನಲ್ಲ ಅಷ್ಟ. 1 ತಿಂಗಳು ಸುಮ್ಮಿರು, ಆಮೇಲೆ ಏನಾರ ವಿಚಾರ ಮಾಡಿ ನೀ ಬೇರೆ ಮನೆಗೆ ಹೋಗುವಂತೆ ಅಂತ. ಏನು ಆಯ್ತಲ್ಲ? ಹ್ಞೂನ್ವಾ, ಆಯ್ತಲ್ಲ. ಈಗ ನೀ ಹೇಳ್ದಂಗೆ ಆಯ್ತಿಲ್ಲ, ಹೋಗುವಂತೆ ಅಂತ. ಇದೊಂದು ತಿಂಗಳಿರು, ಹೋಗಿ ಒಳಗೆ ಹೋಗು, ಒಂದಿಟ್ಟು ವಿಶ್ರಾಂತಿ ತಗೋ ಹೋಗು. ಏನು ನಮ್ಮದು ವಯಸ್ಸಾದ ಜೀವ ಐತವಾ, ಒಂಚೂರು ಅರ್ಥ ಮಾಡ್ಕೊ. ಏನ ಯವ್ವ, 1 ತಿಂಗಳ ಮತ್ತು ಹೆಚ್ಚಿಗೆ ಇರುವುದಿಲ್ವಾ ನಾನು? ಹೋಗಿ ಒಳಗೆ. ಆಯ್ತು ಯವ್ವ, ಕುಂದ್ರೋಗು. ಒಂದು ಸ್ವಲ್ಪ ತಿನ್ನಕ್ಕೆ ಏನಾರು ತೊಗೊಂಬರ್ತೀನಿ ಹೋಗು, ಇಲ್ಲ ಚಾನಾರ ಮಾಡ್ಕೊಂಬರ್ತೀನಿ. ಹೋಗು ಕುಂದ್ರೋಗು, ಒಂದಿಟ್ಟು ನೀನು ವಿಶ್ರಾಂತಿ ತೋ. ಹ್ಞೂನ್ವಾ, ಆಯ್ತು. ಗಿಡ್ಡಿ, ಲೇ ಗಿಡ್ಡಿ, ಬೇಸರ ಮಾಡ್ಕೊಬೇಡ, ಸುಮ್ಮಿರು. ಈಗ ಸದ್ಯಕ್ಕೆ ಇರ್ತೀನಿ ಅಂತ ಒಪ್ಕೊಂಡಾಳ. ಮುಂದೆ ನೋಡಕ್ಕೆ ಬರ್ತೈತಂತ. ನೀ ಹಿಂಗೆ ಮಾಡಾಕತ್ರಕಿ ಮತ್ತಿನ್ನು ಮನೆ ಬಿಟ್ಟು ಹೋಗಕ್ಕೆ ನಿಂದಿರ್ತಾಳ. ಸ್ವಲ್ಪ ನಾ ಕುಂತನೇ ಇರು, ಮುಂದೆ ವಿಚಾರ ಮಾಡಕ್ಕೆ ಬರ್ತೈತಂತ. ಏನು
ಹೆಂಗ್ರಿ ಬೇಸರ ಮಾಡ್ಕೊಳ್ಳಾರ್ದ ಇರಲಿ ನಾನು ಹಾಂ ತಾನಿರು ಮನೆಗೆ ಅವ್ರ ಅಪ್ಪ ಅವ್ಗನ ಬಾಡಿಗೆ ಕೊಡ್ತೀನಿ ಅಂತಾಳಿಕಿ ಹಾಂ ಎಂಥ ಸ್ವಾಭಿಮಾನ ರೀ ಹೆಣ್ಮಗಳಿಗೆ ಯಪ್ಪ ನಂಗೆ ಸಾಕಾಗೈತ್ರಿಪ್ಪ ಇದೆಲ್ಲ ನೋಡಿ 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 ಈಗ 4 ಮಂದಿ 4 ಮಾತು ಮಾತಾಡ್ತಾರ ಹಾಂ ಏನಂತ ಮಾಡಲಿಲ್ಲ ಹಾಂ ಅಲ್ಲಲ್ಲಿ ನೀನು ಎಷ್ಟು ಗಟ್ಟಿಗಿತ್ತಿದಿ ಹಾ ನೀನು ಇನ್ನು ಮಗಳಿಗೆ ಧೈರ್ಯ ಹೇಳ್ಬೇಕು ನೀನ ಹಿಂಗೆ ಧೈರ್ಯ ಕೆಟ್ಕೊಂಡು ಕೂತ್ರೆ ಹೆಂಗಲಿ ಸ್ವಲ್ಪ ಹೇಳು ಮುಖ ತೊಳ್ಕೊಂಬರು ಮುಖ ತೊಳ್ಕೊಂಡು ಚಾಪಾ ಕುಡಿ ನಡಿ ಹೋಗು ಎದ್ದೇಳು ಗಿಡ್ಡಿ ನೀ ಹಿಂಗಿರ್ಬೇಡ ನೋಡೋಕ್ಕಾಗಂಗಿಲ್ಲ ಹಾಂ ರೀ ಒಂದು 10 ನಿಮಿಷ ಮೊದಲು ಸ್ವಲ್ಪ ನೆಮ್ಮದಿ ತಗೋತೀನಿ ಮೊದಲು ನನಗೆ ಯಾಕೋ ಒಂಥರನ ಆಗಾಕತ್ತೈತಿ ಆಯ್ತಾಯ್ತಾ ರಿಕ್ಕಿ ಇದಲ್ಲ ನಿಮ್ಮ ಮನೆ ಹಾಂ ಇದೆ ನಮ್ಮ ಮನೆ ಕರೆಕ್ಟ್ ಕರ್ಕೊಂಬಂದಿ ನೋಡಪ್ಪ ನೀ ನೋಡಪ್ಪ ನಿನ್ನಂಗೆ ನಾನು ಮರುಗುಳಿ ಎಲ್ಲ ನೋಡು ಅದಕ್ಕೆ ಕರೆಕ್ಟಾಗಿ ಕರ್ಕೊಂಬಂದಿನಿ ಹೋಗಿ ಒಳಗೆ ಹೋಗು ಯಾರು ಹೇಳಿದ್ದು ನನಗೆ ಮರುಗುಳಿ ಅಂತಂದು ಹಾಂ ಹೋಲಿ ಬಿಡು ಅನ್ನಂಗೆಲ್ಲ ಮತ್ತೆ ಸುಮ್ಮನೆ ನಾಟಕ ಮಾಡ್ತೀನಿ ನೀ ಹೇ ಮಾರಾಯ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದಿಲ್ಲ ಮನೆ ಕಳ್ಕೊಂಡೇನಿ ಅಂತೇಳಿ ಇಲ್ಲಿ ಕರ್ಕೊಂಬಂದು ಬಿಟ್ಟೇನಿ ಮತ್ತೆ ಈಗ ನನಗೆ ನಾಟಕ ಮಾಡ್ತೀನಿ. ಯಾರು ನಾಟಕ ಮಾಡಾಕತ್ತಾರ ಹಾಂ ಯಾರು ನಾಟಕ ಮಾಡಾಕತ್ತಾರ ನಮ್ಮ ಮನೆಗೆ ಬಂದು ನೀನ ನಾಟಕ ಮಾಡಾಕತ್ತೇನ ತಲೆ ಕೆಟ್ಟೈತ ನಿಂದು ನಿಮ್ಮ ಮನೆ ಮುಂದೆ ನಾ ಬಂದೇನಾ? ಏ ಮಾರಾಯ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ನಿಂತವ್ ನೀನು ಮನೆ ಕೆಟ್ಟೈತಂತ ಹೇಳ್ದವ್ ನೀನು ಕರ್ಕೊಂಬಂದು ಬಿಟ್ಟವ್ ನಾನು ಮತ್ತು ನಮ್ಮ ಮನೆ ಬಂದು ನಾಟಕ ಮಾಡ್ಬೇಡ ಅಂತ ಹೇಳ್ತೀನಿ. ನೀ ಎಂಥ ಮನುಷ್ಯ ಅದೆಯೋ? ಸುಳ್ಸುಳಾರ ಏನಾರ ಹೇಳ್ಬೇಡ್ರಿ ನೀವು. ತಡ್ರಿ ನಮ್ಮ ಅಕ್ಕನ ಕರಿತೀನಿ. ಮಕ್ಕದಲ್ಲ ಅವಳ ಉತ್ತರ ಕೊಡ್ತಾಳೆ ನಿಮಗೆ. ಸುಳ್ಸುಳ ನಾಟಕ ಮಾಡ್ತೀರಿ ಬಂದು ಏನೇನಾರ ಹೇಳ್ಕೊತ ಯಾಕ ಏನ ರಿಕ್ಕಿ ನಿಂದೊಂದು ಮನ್ಯಾಗಿನ ಕೆಲಸ ಮಾಡೋದು ಬಿಟ್ಟು ಬರೀ ನೀನು ಹಿಂದಿಂದ ಬೆನ್ ಹತ್ತೆ ಬರ್ಬೇಕು ನೋಡ. ಏನಿಂದ ರೀ ಅಕ್ಕರ ಮಂಜಕ್ಕರ ಬರ್ರಿಲ್ಲ ಹೊರಗೆ. ಏನು ಮತ್ತೇನು ಸ್ಟಾರ್ಟ್ ಮಾಡಿದ್ನಪ್ಪ ಇವನ್ ಸಲುವಾಗಿ ನೆಮ್ಮದಿನೇ ಇರ್ಲಾರ್ದಂಗೆ ಆಗೈತೆ ನಾನು. ಬಂದೆ ಅಯ್ಯಪ್ಪಿ ನೀನ ರತ್ನನ್ ಮಗ ಬಾರ ಒಳಗ ಇಲ್ಲೇ ಯಾಕೆ ನಿಂತಿ? ಮುಖ ಯಾಕೆ ಹಂಗೆ ಮಾಡಿ? ಅಕ್ಕರ ಇಂಥವ್ನ ಹೆಂಗ್ರಿ ಮನ್ಯಾಗ ಇಟ್ಕೊಂಡಿರಿ ನೀವು? ಯಾಕ ಇಂಥವಂತಿದಿ? ನಾ ಏನು ಮಾಡಿ ನಿನಗ? ಅಲ್ರಿ ಅಕ್ಕರ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದ, ಆ ಕಡೆ ಈ ಕಡೆ ಓಡಾಡಕತ್ತಿದ್ದ. ಯಾಕ್ರಿ ಇಲ್ಲಿ ಯಾಕೆ ನಿಂತಿ ಅಂತ ನಾನು ಅಂದೆ. ಇಲ್ರಿ ಹಂಗೆ ನಿಂತೀನಿ ಅಂತಂದ. ಆಮೇಲೆ ಒಂಚೂರು ರಮೇಶ್ ಕೇಳಿದಾಗ ನನ್ನ ಮನೆ ಕಳ್ಕೊಂಡೀನಿ ಅಂದ. ಆಯ್ತು ಬಾ ನಾ ರತ್ನನ್ ಮಗ ಅದೀನಿ ನಿಮ್ಮ ಮನೆ ಮುಂದ್ಲವ ಮನೆಗೆ ಹೋಗ್ಬಿಡ್ತೀನಿ ಅಂತ ನಾನಂದೆ. ಏನಂದ ಅಷ್ಟನೊಳಗ ಯಾರು ರತ್ನಾಗಿತ್ನ ನಂಗೆ ಗೊತ್ತಿಲ್ಲ, ಯಾರು ರತ್ನಕ್ಕೂ ನಂಗೆ ಗೊತ್ತಿಲ್ಲ ಅಂದ. ಆಯ್ತು ಬಿಡಪ್ಪ ನಿನ್ನ ಮರುಗುಳಿ ಅನ್ನೋದು ನಂಗೆ ಗೊತ್ತೈತೆ ಅಂತೇಳಿ ಮನೆಗೆ ಕರ್ಕೊಂಡು ಬಂದುಬಿಟ್ರೆ ಹೆಂಗೆ ಮಾಡ್ತಾನೆ ನೋಡ್ರಿ ಇವ. ಏನು ಮಾಡಿದ್ನೋಪ್ಪ? ಅಲ್ರಿ ನಮ್ಮ ಮನೆ ಮುಂದೆ ಮಂದಿ ಅದಕ್ಕೆ ಇಲ್ಲೇದಕ್ಕೆ ನಿಂತೀನಿ, ಯಾರು ನೀ ನಡಿ ಮನೆ ಬಿಟ್ಟು ಹೊರಗೆ ಅಂತ ಹೆಂಗೆ ಮಾತಾಡ್ತಾನೆ ನೋಡ್ರಿ ಇವ. ಇವನಿಗೆ ಉಪಕಾರ ಮಾಡಿದ್ದು ಏನೇನೋ ಮಾಡಬಾರ್ದು ಇವಂಗೆ. ಇನ್ನೊಂದ್ಸರಿ ಎಲ್ಲರೂ ನಿಂದಿರ್ಲಿ ಮಾಡ್ತೀನಿ ಅವಾಗ. ರೇಕಿ ಯಾಕಲೆ ಹಂಗ್ಯಾಕೆ ಮಾಡ್ತಿ? ನಾ ಏನೂ ಮಾಡಿಲ್ಲ. ಇವನ ನಮ್ಮ ಮನೆ ಮುಂದೆ ಬಂದು ನಿಂತಾನ, ಈಗ ಬಂದು ಒದ್ರಾಕತ್ತಾನ ನೋಡು. ಸುಳ್ಳು ಹೇಳಾಕತ್ತಾನ. ಅವ್ನ ಮಾತು ನಂಬೇಡ ನೀ. ಹೌದಪ್ಪ, ನೀ ಒಬ್ಬವನ ಸತ್ಯ ಹರಿಶ್ಚಂದ್ರ. ಹೋಗು, ತಲೆ ಹಾಪ್ ಮಾಡಬೇಡ, ಹೋಗು ಮೊದ್ಲು. ಅಕ್ಕ ನಿನಗೆ ಬರೇ ಮಂದಿ ಮಾತು ಮೇಲೆ ನಂಬಿಕೆ, ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ. ಆಯ್ತಾ ಹೊಕ್ಕಿನ್ನ ಏನಾರ ಮಾಡ್ಕೊಂಡು ಹೋಗು. ಎಲ್ಲಿ ಹೋಗಬೇಡ, ಇಲ್ಲೇ ಮನೆ ಹತ್ರ ಇರು. ನಂಗೆ ಗೊತ್ತೈತಾ ಮನೆ ಎಲ್ಲೈತಿ ನಮ್ದು ಅನ್ನೋದು. ನಂಗೆ ಗೊತ್ತೈತಿ. ಹೊಕ್ಕೆ ನಾಳ ಹೊಕ್ಕೇನಂತ ಎತ್ತಗೊಂಟಿ? ಅಲ್ಲಿ ಹಿತ್ಲೈತಿ, ಹೋಗಿ ಬಿದಿಗಿದಿ. ಇದ್ಲೇ ಕುಂದ್ರ ಕಟ್ಟಿ ಮೇಲೆ ಬಂದುಬಿಟ್ರು. ಏನೇನಾರ ಮಾತಾಡ್ಕೊಂತ ನನ್ನ ಮಾತಾ ನಂಬಲ್ಲಿ. ಇಲ್ಲಿ ಈ ಮನ್ಯಾಗ ನನಗೆ ಬೆಲೆನೇ ಇಲ್ಲ. ನಾನು ಎಲ್ಲರ ಹೋಗ್ಬಿಡ್ತೀನಿ. ಆಯ್ತಾಳ ಮಂಜಕ್ಕ, ನಾ ಹೋಗಿ ಬರ್ತೀನಿ ತೋವಾ, ನಂಗೆ ಸಾಕಾತಿ ಇವ್ನ ಸಲುವಾಗಿ. ಅಯ್ಯಪ್ಪ ಹಂಗೆ ಬಂದು ಹಂಗೆ ಹೋಗ್ಕೇನ? ಬಾ ಒಳಗೆ ಒಂದಿಟ್ಟು ಚಾ ಕುಡಿದು ಹೋಗುವಂತೆ ಬಾರ. ಇಲ್ರಿ ಅಕ್ಕ, ಮನ್ಯಾಗ ಸ್ವಲ್ಪ ಕೆಲಸ ಐತ್ರಿ, ಹೊಕ್ಕಿನ ತೋರ್ನ ಬ್ಯಾಡ್ರಿ, ಮತ್ತೆ ಯಾವಾಗಾರ ಬರ್ತೀನಂತ. ತಪ್ಪು ತಿಳ್ಕೊಬೇಡ ಆತಮ್ಮ. ಅವ ಒಂಥರ ಸ್ವಲ್ಪ ಏನು ನೆನಪಿನ ಶಕ್ತಿ ಇಲ್ಲ ಅವನಿಗೆ. ಏನು ಸ್ವಲ್ಪ ನಾವ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗೋದಪ್ಪ. ಏನು ತಪ್ಪು ತಿಳ್ಕೊಬೇಡಪ್ಪ. ಆಯ್ತಾಳ್ರಿ ಅಕ್ಕ, ಹೋಗಿ ಬರ್ತೀನಿ ತೋರಿ. ಯಪ್ಪ ತಲೆ ಚಿಟ್ಟಂದೋಯ್ತು. ಏನಪ್ಪ ಮಾಡೋದು ಇಂಥವನ ಜೊತೆ? ಹೆಂಗಪ್ಪ ಹೇಗೋದು? ಮಂಜುಳಾ, ಮಂಜುಳಾ ಬರ್ರಿ ಒಳಗೆ. ಯಾಕ ಇಲ್ಯಾಕೆ ಕೂತಿ? ಅವ ಯಾಕೆ ರಿಕ್ಕಿ ವಟ 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 ಒದಕೊಂತ ಬಂದ? ಏನಾಯ್ತು?
ಅಯ್ಯೋ ಕರ್ಮ ಏನಾಯ್ತಂದ್ರ ಯಪ್ಪ ದೇವ್ರೆ ನಿಮಗೆ ಎಷ್ಟು ಸರಿ ಹೇಳೀನಿ ಅವ್ನು ಎಲ್ಲಿ ಹೊರಗೆ ಕಳಿಸ್ಬೇಡ ಅಂತಂದು ಎಲ್ಲಿ ನೀನೋ ಬೇಕಿ ನನ್ನ ಮಾತು ಹೇಳಿ ಕೇಳ್ತಿ ಆಯ್ತು ನಡಿ ಒಳಗೆ ಹೋಗುನು ಒಂದಿಟ್ಟು ಚಾ ಮಾಡಿಕೊಡು ನಡಿ ರೀ ಚಾ ಮಾಡಿಕೊಡೋದಿರ್ಲಿ ಅವ ರಮೇಶ್ ಬಂದಿದ್ದ ರೀ ಯಾವ ರಮೇಶ ಅವನ ರೀ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಕಲರ್ದ ಅಂಗಿ ಹಾಕೋತಾನ ಆಮೇಲೆ ಕೂದಲು ಹಿಂಗೆ ಸ್ಟೈಲ್ ಮಾಡಿ ಹಾಕೋತಾನಲ್ರಿ ಆವ ಹಾಂ ಅವನೇನಂತ ಇಲ್ಲಿ ಕೆಲಸ ಬಂದಿದ್ದ ರೀ ಬಂದು ಒಂದು 10-15 ಸಾವಿರ ರೂಪಾಯಿ ಕೊಡಕ್ಕ ಭಾಳ ಅರ್ಜೆಂಟ್ ಐತಿ ಮತ್ತು ನನ್ನ ಹೆಂಡತಿ ಅಡ್ಮಿಟ್ ಮಾಡಾಕತ್ತೀನಿ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು ಭಾಳ ಸೀರಿಯಸ್ ಅದಾಳ ಅಂತಂದ ಅದಕ್ಕೆ ನೀವು ಮನ್ಯಾಗ ಇಟ್ಟಿದ್ರಲ್ಲ ಆ 10,000 ರೂಪಾಯಿ ಕೊಟ್ಟು ಕಳ್ಸೀನಿ ಇನ್ನೊಂದು 5,000 ರೂಪಾಯಿ ಬೇಕಂತ ಮತ್ತೆ ಹೆಂಗೆ ಮಾಡೋದು? ಹೌದಾ ನೋಡಿ ಇಲ್ಲ ಒಂದು ರೊಕ್ಕ ಹೆಂಗೆ ಕೊಡ್ತಾನ ಇಲ್ಲ ಏನನ್ರಿಪ್ಪ ಇದ ಫಸ್ಟ್ ಟೈಮ್ ಕೊಟ್ಟೀನಿ ಏನು ಮಾಡ್ತಾನ ಬಟ್ ಭಾಳ ಒದ್ದಾಡಕತ್ತಿದ್ದ ರೀ. ಹಾಂ ಆಯ್ತಾ 5,000 ರೂಪಾಯಿ ಇನ್ನೊಂದು 5,000 ರೂಪಾಯಿ ಬರೋದೈತಿ ಬಂತಂದ್ರೆ ಕೊಡ್ತೀನಂತ ಸಂಜೆಗೆ ಕೊಡು ಎಷ್ಟು ಬಡ್ಡಿ ಹೇಳಿ ನಮ್ಗೆ ಇಷ್ಟು ರಂಗ್ ಕೊಡಪ್ಪ ಅಂತಂದು ಅಯ್ಯ ಹೇಳಿಲ್ರಿ ಅವನಿಗೆ ಏನೋ ಬಡ್ಡಿ ಇದು ಹೇಳಿಲ್ಲ ನಾನು ಹಂಗೆ ಮರ್ತು ಬಿಟ್ಟೆ. ಆಯ್ತಾ ಸಂಜೆಗೆ ಬರಲಿ ನಾ ಮಾತಾಡ್ತೀನಂತ ಹೋಗಿ ಒಂದು ಸ್ವಲ್ಪ ಚಾ ಮಾಡಿಕೊಡು ಹಾಂ ಆಯ್ತಾಳ್ರಿ.